ಶಿವಮೊಗ್ಗದಲ್ಲಿ ಪ್ರತಿ ವರ್ಷ 3 ಲೋಕ್ ಅದಾಲತ್ ನಡೆಸಲಾಗುತ್ತದೆ. ಅದೇ ರೀತಿ ಈ ವರ್ಷವೂ ಕೂಡ ಮೆಗಾ ಲೋಕ್ ಅದಾಲತ್ ಆಯೋಜನೆ ಮಾಡಲಾಗಿದೆ. ಈ ಲೋಕ್ ಅದಾಲತ್ ಮಾರ್ಚ್ 8ರಂದು ನಡೆಯಲಿದ್ದು ಶಿವಮೊಗ್ಗದ 3 ಕೋರ್ಟ್ಗಳಲ್ಲಿ ಲೈವ್ ಸ್ಟ್ರೀಮಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಮಹಿಳಾ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ನಾಳೆ ಒಂದೇ ದಿನ 13,800 ಪ್ರಕರಣಗಳನ್ನು ಬಗೆಹರಿಸುವ ನಿರೀಕ್ಷೆ ಇದೆ. ಬಹಳಷ್ಟು ದಂಪತಿಗಳ ವೈವಾಹಿಕ ಜೀವನವನ್ನ ಮುನ್ನಡೆಸುವಂತೆ ಮನವೊಲಿಸುವ ಪ್ರಯತ್ನ ಮಾಡಲಾಗಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುನಾಥ್ ನಾಯಕ್ ಮಾಹಿತಿ ನೀಡಿದರು. ಈ ವರ್ಷದ ಮೊದಲನೇ ಲೋಕ್ ಅದಾಲತ್ತು ನಾಳೆ ದಿನ ಅಂದರೆ 8ನೇ ಮಾರ್ಚ್ 2025ರಂದು ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಇತರ 6 ತಾಲೂಕುಗಳ ತಾಲೂಕು ನ್ಯಾಯಾಲಯದ ಆವರಣದಲ್ಲಿ ನಡೀತಾ ಇದೆ. ತಾವು ಈಗಾಗಲೇ ತಿಳಿದಿರುವಂತೆ ಪ್ರತಿ ವರ್ಷ ನಾವು 4 ಮೆಗಾ ಲೋಕ್ ಅದಾಲತ್ಗಳನ್ನು ನಡೆಸ್ತಾ ಇದ್ದೇವೆ. ಆ ಪ್ರಕಾರ ಈ ವರ್ಷದ ಮೊದಲನೇ ಲೋಕ್ ಅದಾಲತ್ ನಾಳೆ ನಡೀತಾ ಇದೆ. ಈ ಒಂದು ಲೋಕ್ ಅದಾಲತ್ ಬಗ್ಗೆ ನಾವು ಸಾಕಷ್ಟು ತಯಾರಿಗಳನ್ನು ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಮಾಡಿದ್ದೇವೆ. ಕಳೆದ ಲೋಕ್ ಅದಾಲತ್ತು ಡಿಸೆಂಬರ್ ತಿಂಗಳಲ್ಲಿ ನಡೆದಿತ್ತು. ಆ ಒಂದು ಲೋಕ್ ಅದಾಲತ್ನಲ್ಲಿ ನಾವು ನ್ಯಾಯಾಲಯದಲ್ಲಿರುವ ಸುಮಾರು 13,300ರಷ್ಟು ಪ್ರಕರಣಗಳನ್ನು ಇತ್ಯರ್ಥ ಮಾಡಿದ್ವಿ. ಅದೇ ರೀತಿ ನ್ಯಾಯಾಲಯಕ್ಕೆ ಬರಬಹುದಾದಂಥ ಅಂದರೆ ವ್ಯಾಜ್ಯ ಪೂರ್ವ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ನ್ಯಾಯಾಲಯಕ್ಕೆ ಬರಲು ಸಾಧ್ಯತೆ ಇರುವಂಥ ಸುಮಾರು 1 ಲಕ್ಷದಷ್ಟು ಪ್ರಕರಣಗಳನ್ನು ನಾವು ಆ ಲೋಕ್ ಅದಾಲತ್ನಲ್ಲಿ ತೀರ್ಮಾನ ಮಾಡಿದ್ವಿ. ಈ ಸಂದರ್ಭದಲ್ಲಿ ಆ ಲೋಕ್ ಅದಾಲತ್ನ ಯಶಸ್ವಿಗೆ ಸಹಕಾರ ಕೊಟ್ಟಂಥ ತಮಗೆಲ್ಲರಿಗೂ ಮತ್ತು ಇತರ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದೇ ಸರ್ ನಾಳೆಯ ಲೋಕ್ ಅದಾಲತ್ನಲ್ಲಿ ನಾವು ಸುಮಾರು 15,000ದಷ್ಟು ಪ್ರಕರಣಗಳು ನ್ಯಾಯಾಲಯದಲ್ಲಿರುವಂಥ ಚಾಲ್ತಿ ಇರುವ ಪ್ರಕರಣಗಳನ್ನು ರಾಜಿ ಮಾಡಬಹುದು ಎಂಬುದಾಗಿ ಗುರುತಿಸಿಕೊಂಡಿದ್ದೇವೆ. ನಮ್ಮ ನಿರೀಕ್ಷೆಯ ಪ್ರಕಾರ ಸುಮಾರು 13,800ರಿಂದ 14,000ದಷ್ಟು ಪ್ರಕರಣಗಳು ನಾಳೆ ಇತ್ಯರ್ಥ ಆಗಬಹುದು ಎನ್ನುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಸುಮಾರು 55,000 ಪ್ರಕರಣಗಳು ಜಿಲ್ಲೆಯ 7 ತಾಲೂಕುಗಳ ನ್ಯಾಯಾಲಯಗಳಲ್ಲಿ ಇದೆ. ಅವುಗಳ ಪೈಕಿ ಸುಮಾರು 14,000ದಷ್ಟು ಪ್ರಕರಣಗಳು ನಾಳೆ ಇತ್ಯರ್ಥ ಆಗುವ ನಿರೀಕ್ಷೆ ಇದೆ. ಇದಕ್ಕೆ ನಾವು ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಾಳೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೂಡ ಹೌದು. ಆ ಕಾರಣದಿಂದಾಗಿ ನಾವು ನಾಳೆಯ ಲೋಕ್ ಅದಾಲತ್ನಲ್ಲಿ ವಿಶೇಷವಾಗಿ ಮಹಿಳಾ ವಕೀಲರನ್ನೇ ನಾವು ಸಂಧಾನಕಾರರಾಗಿ ನೇಮಿಸಿದ್ದೇವೆ. ಜಿಲ್ಲಾ ಕೇಂದ್ರದಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಒಟ್ಟು 38 ನಾವು ಬೆಂಚ್ಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಆ 38 ಬೆಂಚ್ಗಳಿಗೂ ಕೂಡ ಮಹಿಳಾ ವಕೀಲರೇ ಸಂಧಾನಕಾರರಾಗಿರ್ತಾರೆ ಆ ನ್ಯಾಯಾಲಯದ ನ್ಯಾಯಾಧೀಶರೊಂದಿಗೆ. ಈ ಒಂದು ಲೋಕ್ ಅದಾಲತ್ನಲ್ಲಿ ನಮ್ಮ ನಿರೀಕ್ಷೆಯ ಪ್ರಕಾರ ಸುಮಾರು 15ರಿಂದ 10 ವರ್ಷಗಳಷ್ಟು ಮೇಲ್ಪಟ್ಟು ನ್ಯಾಯಾಲಯದಲ್ಲಿ ಚಾಲ್ತಿರುವ ಪ್ರಕರಣಗಳು ಇತ್ಯರ್ಥ ಆಗುವಂಥ ಒಂದು ನಿರೀಕ್ಷೆ ನಮಗಿದೆ. ಇದಕ್ಕೆ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಅದು ಅಲ್ಲದೆ ಬಹಳಷ್ಟು ಮಂದಿ ಈ ಒಂದು ವೈವಾಹಿಕ ಜೀವನದ ವಿವಾದದಿಂದಾಗಿ ಫ್ಯಾಮಿಲಿ ಕೋರ್ಟ್ ಅಂದರೆ ಕೌಟುಂಬಿಕ ನ್ಯಾಯಾಲಯದಲ್ಲಿ ಮತ್ತು ಇತರ ನ್ಯಾಯಾಲಯದಲ್ಲಿರುವ ಪ್ರಕರಣಗಳಲ್ಲಿ ನಾವು ದಂಪತಿಗಳನ್ನು ಒಟ್ಟು ಮಾಡಿ ಅವರು ಮುಂದೆ ಒಟ್ಟು ವೈವಾಹಿಕ ಜೀವನವನ್ನು ನಡೆಸುವಲ್ಲಿ ಅವರು ನಡಿಬೇಕು ಎನ್ನುವ ಕಾರಣಕ್ಕಾಗಿ ಇದು ಪ್ರಯತ್ನ ಕೂಡ ನಡೀತಾ ಇದೆ. ಇದರಲ್ಲಿ ನಾವು ಸಾಕಷ್ಟು ಹಿಂದೆ ಕೂಡ ಯಶಸ್ವಿ ಆಗಿದ್ವಿ. ಬಹಳಷ್ಟು ಮಂದಿ ಗಂಡ ಹೆಂಡತಿಯರ ವೈವಾಹಿಕ ಜೀವನದ ಏನು ವಿವಾದ ಇದೆ ಅದನ್ನು ಇತ್ಯರ್ಥಪಡಿಸಿಕೊಂಡು ನಾವು ತೀರ್ಮಾನ ಮಾಡಲಿಕ್ಕಿದ್ದೇವೆ. ಇದು ನಾಳೆಯ ಲೋಕ್ ಅದಾಲತ್ನ ವಿಶೇಷ. ತಮಗೆ ಇತರ ವಿವರಣೆಗಳನ್ನು ನಾವು ಈಗಾಗಲೇ ಬರಹ ರೂಪದಲ್ಲಿ ನಿಮಗೆಲ್ಲರಿಗೂ ಕೊಡ್ತಾ ಇದ್ದೀವಿ. 13,393 ಪ್ರಿಸೈಸ್ 13,393 ಡಿಸೆಂಬರ್ನಲ್ಲಿ ಇತ್ಯರ್ಥ ಆಗಿತ್ತು ಸರ್. ನಾಳೆಗೆ ನಾವು 15,000 ಕೊಂಡು ನಾವು ತೀರ್ಮಾನ ಮಾಡಲಿಕ್ಕಿದ್ದೇವೆ. ಇದು ನಾಳೆಯ ಲೋಕ್ ಅದಾಲತ್ನ ವಿಶೇಷ. ತಮಗೆ ಇತರ ವಿವರಣೆಗಳನ್ನು ನಾವು ಈಗಾಗಲೇ ಬರಹ ರೂಪದಲ್ಲಿ ನಿಮಗೆಲ್ಲರಿಗೂ ಕೊಡ್ತಾ ಇದ್ದೀವಿ.